ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಮುಗಿದ್ಮೇಲೆ ಏನೇನಾಯ್ತು ಅಂತ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪೋಸ್ಟ್ ಶೋ ಅಲ್ಲಿ ಏನೇನಾಯ್ತು, ಯಾರ್ಯಾರು ಯಾವ್ಯಾವ ರೀತಿ ರಿಯಾಕ್ಷನ್ ಕೊಟ್ರು ಅಂಡ್ ಮುಖ್ಯವಾಗಿ ಆ ಮಾಸ್ಕ್ ಮ್ಯಾನ್ ಯಾರು ಅನ್ನೋದನ್ನು ಕೂಡ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮುಂದಿನ ಡಬ್ಲ್ಯೂ ಸ್ಟೋರಿ ಲೈನ್ಗೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮ್ಮ ಬೆಕ್ಕಿ ಲಿಂಚ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಈ ಬಾರಿಯ ವಿಮೆನ್ಸ್ ವಾರ್ ಗೇಮ್ ಮ್ಯಾಚ್ ಅಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ಲಾಸ್ಟ್ ಅಲ್ಲಿ ಟ್ಯಾಪ್ ಔಟ್ ಮಾಡ್ತಾರೆ ಅಂಡ್ ಆ ಒಂದು ರೀಸನ್ ಇಂದ ಬೆಕ್ಕಿ ಲಿಂಚ್ ಅವರ ಇಡೀ ಟೀಮು ಸೋತೋಗುತ್ತೆ ಅಂತಾನೆ ಹೇಳ್ಬಹುದು. ಮ್ಯಾಚ್ ಎಲ್ಲ ಮುಗಿದ್ಮೇಲೆ ಬೆಕ್ಕಿ ಲಿಂಚ್ ಅವರ ಬಳಿ ಪ್ರಶ್ನೆನ ಕೇಳಲಾಗುತ್ತೆ, ನಿಮ್ಮಿಂದ ನಿಮ್ಮ ಟೀಮು ಸೋತಿದೆ, ನೀವು ಟ್ಯಾಪ್ ಔಟ್ ಮಾಡಿದಿರಾ ಅಲ್ವಾ, ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಅಂತ. ಅಂಡ್ ಅದಕ್ಕೆ ನಮ್ಮ ಬೆಕ್ಕಿ ಲಿಂಚ್ ಅವರು ಹೇಳ್ತಾರೆ, ನನ್ನಿಂದ ಸೋತಿಲ್ಲ, ಬದಲಿಗೆ ನಾನು ಟ್ಯಾಪ್ ಔಟೇ ಮಾಡಿಲ್ಲ, ನಾನು ಟ್ಯಾಪ್ ಔಟೇ ಮಾಡಿಲ್ಲ, ನಾನು ಸುಮ್ಮನೆ ನನ್ನ ಟೀಮ್ನ ನನ್ನ ಹೆಲ್ಪಿಗೆ ಬನ್ನಿ ಅಂತ ಕರಿತಾ ಇದ್ದೆ ಅಷ್ಟೇ. ಅದನ್ನ ಆ ರೆಫ್ರಿ, ಆ ಫೂಲಿಶ್ ರೆಫ್ರಿ ಟ್ಯಾಪ್ ಔಟ್ ಅಂತ ತಿಳ್ಕೊಂಡು ರಿಸಲ್ಟ್ ನ ಓಕೆ ಮಾಡ್ತಾರೆ. ಬಟ್ ನಾನಲ್ಲಿ ಟ್ಯಾಪ್ ಔಟ್ ಮಾಡಿಲ್ಲ, ಆ ಒಂದು ಫುಟೇಜ್ ನಾನು ತರಿಸ್ಕೊತೀನಿ, ರೆಫ್ರಿ ನಿನ್ನನ್ನು ನಾನು ಏನ್ ಮಾಡಬೇಕು ಅದನ್ನ ಮಾಡ್ತೀನಿ ಅಂತ ಮತ್ತೆ ನಮ್ಮ ಬೆಕ್ಕಿ ಲಿಂಚ್ ಅವರು ಜೆಸ್ಸಿಕಾ ಅವರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಅವರು ಲ್ಯಾಶ್ ಲೆಜೆಂಡ್ ಮೇಲೆನೆ ತನ್ನ ದೂರನ್ನ ಹೊರಿಸ್ಬಿಡ್ತಾರೆ. ಲ್ಯಾಶ್ ಲೆಜೆಂಡ್ ಮೆಡಿಕಲಿ ಆ ಒಂದು ಮ್ಯಾಚ್ ಇಂದ ಔಟ್ ಆಗಿದ್ರು, ಆ ಒಂದು ಮಿಸ್ಟು ಅವ್ರ ಮೇಲೆ ಬಿದ್ದಾಗ ಕಂಪ್ಲೀಟ್ ಆಗಿ ಅವರು ಆ ಒಂದು ಮ್ಯಾಚ್ ಇಂದ ಔಟ್ ಆದ್ರು ಅಂಡ್ ಅದರಿಂದನೇ ನಾವು ಸೋಲೋದಕ್ಕೂ ಕೂಡ ಕಾರಣರಾಯಿತು. ನಾನಂತೂ ಟ್ಯಾಪ್ ಔಟ್ ಮಾಡಿಲ್ಲ, ನಾನು ನನ್ನ ಟೀಮ್ ಮೇಟ್ಸ್ ಗಳ ಹೆಲ್ಪಿಗೆ ಕರಿತಾ ಇದ್ದೆ, ಬಟ್ ಅದನ್ನ ರೆಫ್ರಿ ತಪ್ಪಾಗಿ ತಿಳ್ಕೊಂಡು ಡಿಸಿಷನ್ ನ ಮಾಡಿದ್ದಾರೆ. ಏನೇ ಆಗ್ಲಿ ನಾನು ಆದಷ್ಟು ಬೇಗ ಅದೆಲ್ಲದಕ್ಕೂ ಕೂಡ ಒಂದು ಪರಿಹಾರನ ತಗೋತೀನಿ ಅಂತ ನಮ್ಮ ಬೆಕ್ಕಿ ಲಿಂಚ್ ಅವರು ಮತ್ತೊಮ್ಮೆ ವಾದನ ಮಾಡ್ತಾ ಇದ್ದಾರೆ. ರೆಫ್ರಿದೆ ತಪ್ಪು, ನಂದೇನು ತಪ್ಪಿಲ್ಲ ಅಂತ. ಇದಾದ್ಮೇಲೆ ರೋಮನ್ ರೈನ್ಸ್ ಸಿಎಂ ಪಂಕ್ ಆಗಿ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ರೋಮನ್ ರೈನ್ಸ್ ಅವರಂತೂ ಇವತ್ತಿನ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ಸೋತಾದ್ಮೇಲೆ ಸಿಕ್ಕಾಪಟ್ಟೆ ಬೇಜಾರಲ್ಲಿ ಇರ್ತಾರೆ. ಯಾಕಂದ್ರೆ ರೋಮನ್ ರೈನ್ಸ್ ಅವರ ಇಡೀ ಟೀಮು ಯಾವುದೇ ವಾರ್ ಗೇಮ್ ಮ್ಯಾಚ್ ಅಲ್ಲಿ ಸೋತೇ ಇರಲಿಲ್ಲ. ಜೇ ಊಸೋ ಆಗಿರ್ಬೋದು, ಜಿಮ್ಮಿ ಊಸೋ ಆಗಿರ್ಬೋದು, ರೋಮನ್ ರೈನ್ಸ್ ಆಗಿರ್ಬೋದು, ಯಾರು ಕೂಡ ಇಷ್ಟು ವರ್ಷ ವಾರ್ ಗೇಮ್ ಮ್ಯಾಚ್ ಅಲ್ಲಿ ಸೋತೇ ಇರಲಿಲ್ಲ. ಬಟ್ ಈ ವರ್ಷ ಅವರು ಸೋತೋದ್ರು ಅಂಡ್ ಅದಕ್ಕೋಸ್ಕರ ರೋಮನ್ ರೈನ್ಸ್ ಅವರಂತೂ ಸಿಕ್ಕಾಪಟ್ಟೆ ಬೇಜಾರಲ್ಲಿ ಹೋಗ್ತಾ ಇರ್ತಾರೆ ಅಂಡ್ ಅವರಿಂದ ನಮ್ಮ ಸಿಎಂ ಪಂಕ್ ಅವರು ಮತ್ತೊಮ್ಮೆ ಚಾಂಪಿಯನ್ಶಿಪ್ ನ ಎತ್ತಿಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಅವರಿಂದ ಕೋಡಿ ರೋಡ್ಸ್ ಅವರು ಕೂಡ ಸಿಕ್ಕಾಪಟ್ಟೆ ಬೇಜಾರಲ್ಲಿ ಹೋಗ್ತಾ ಇದ್ದಾರೆ. ಗೈಸ್ ನನಗೇನ್ ಅನ್ಸುತ್ತೆ ಗೊತ್ತಾ, ನಮ್ಮ ಸಿಎಂ ಪಂಕ್ ಅವರು ಬೇಕು ಅಂತಾನೆ ರೋಮನ್ ರೈನ್ಸ್ ಅವ್ರನ್ನ ಟೀಸ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ಸಿಎಂ ಪಂಕ್ ಅವರಿಗೆ ರೋಮನ್ ರೈನ್ಸ್ ಅವರ ವಿರುದ್ಧ ಮ್ಯಾಚ್ ಬೇಕು ಅನ್ಸುತ್ತೆ ಅಂಡ್ ಅದಕ್ಕೋಸ್ಕರ ಅವರು ಬೇಕು ಅಂತಾನೆ ರೋಮನ್ ರೈನ್ಸ್ ಅವರ ಹಿಂದೆ ಈ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಂಡ್ ಇವತ್ತಿನ ವಾರ್ ಗೇಮ್ ಅಲ್ಲಿ ಒಂದು ಚಿಕ್ಕ ಟೀಸ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ತು. ರಸಲ್ ಮೇನಿಯಾದಲ್ಲಿ ರೋಮನ್ ರೈನ್ಸ್ ಅವರು ಯಾರನ್ನ ಫೇಸ್ ಮಾಡ್ತಾರೆ ಅಂತ. ನಿಮ್ಗೆ ಗೊತ್ತಿರಬಹುದು, ವಾರ್ ಗೇಮ್ ಎಲ್ಲ ಮುಗಿದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರು ಸಿಎಂ ಪಂಕ್ ಅವ್ರನ್ನ ಕೈ ಹಿಡಿದು ಮೇಲ್ಗಡೆ ಎತ್ತುತ್ತಾರೆ. ಬಟ್ ಕೋಡಿ ರೋಡ್ಸ್ ಅವರಿಗೆ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ಇದೇ ಕೊನೆದಾಗಿ ನಾನು ನೀನು ಟೀಮ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು, ಮುಂದೆ ಇದನ್ನ ಊಹೆ ಕೂಡ ಮಾಡ್ಕೋಬೇಡ ಅಂತೇಳಿ ಅಲ್ಲಿಂದ ಹೊರಟೋಗ್ತಾರೆ ಅಂತಾನೆ ಹೇಳ್ಬಹುದು. ಐ ಥಿಂಕ್ ಡಬ್ಲ್ಯೂ ಅವರು ಸ್ಟೋರಿನ ಇಲ್ಲಿ ಚೇಂಜ್ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ರೋಮನ್ ರೈನ್ಸ್ ಅವರು ಕೂಡ ಇಲ್ಲಿ ಒಪ್ಕೊಂಡ್ರು ಇದು ನಿನ್ನ ಟೀಮು ಅಂತ. ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದಾರೆ, ಇದೇ ಕಡೆದಾಗಿ ನಾನು ನಿನ್ ಜೊತೆ ಟೀಮ್ ಅಪ್ ಆಗಿರೋದು ಅಂತ. ಗೊತ್ತಿಲ್ಲ ಏನಾಗಿದೆ ಅಂತ. ಒಟ್ನಲ್ಲಿ ರೋಮನ್ ರೈನ್ಸ್ ಅವರು ಕೋಡಿ ರೋಡ್ಸ್ ಅವ್ರಿಗೆ ಹೇಳಿದ್ದಾರೆ, ನಾನ್ ಇನ್ ಮುಂದೆ ನಿನ್ ಜೊತೆ ಟೀಮ್ ಆಗಿ ವರ್ಕ್ ಮಾಡೋದಿಲ್ಲ ಅಂತ. ಸೊ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಯಾವುದೇ ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಎಲ್ಲ ಕೂಡ ಕ್ಲಿಯರ್ ಆಗಿದೆ. ಬಟ್ ಇಲ್ಲಿ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಡಬ್ಲ್ಯೂ ಅವರು ಚಿಕ್ಕದಾಗಿ ಪ್ರಾಬ್ಲಮ್ ನ ತೋರಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಪ್ರಾಬಬ್ಲಿ ಇದೇ ಡೈರೆಕ್ಷನ್ ಇರುತ್ತೆ ರಸಲ್ ಮೇನಿಯಾಗೆ. ರೋಮನ್ ರೈನ್ಸ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡ್ತಾರೆ ಅಂತ ಅನ್ಕೋತೀನಿ. ಮಿಸ್ ಆದ್ರೆ ಸಿಎಂ ಪಂಕ್ ಅವ್ರನ್ನ ಫೇಸ್ ಮಾಡಬಹುದು. ಅದಕ್ಕೋಸ್ಕರ ನಮ್ಮ ಸಿಎಂ ಪಂಕ್ ಅವರು ನಾನು ರೋಮನ್ ರೈನ್ಸ್ ಅವ್ರನ್ನ ಫೇಸ್ ಮಾಡಬೇಕು ರಸಲ್ ಮೇನಿಯಾದಲ್ಲಿ ಅಂತ ಈ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬಹುದು. ಅಷ್ಟೇ ಅಲ್ಲ, ಪೋಸ್ಟ್ ಶೋ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಇದನ್ನೇ ಕನ್ಫರ್ಮ್ ಆಗಿ ಹೇಳ್ತಾರೆ. ಅವರ ಬಳಿ ಪ್ರಶ್ನೆ ಕೇಳಲಾಗುತ್ತೆ, ರೋಮನ್ ರೈನ್ಸ್ ಅವರು ಇಲ್ಲಿಂದ ರಸಲ್ ಮೇನಿಯಾಗೆ ಯಾವ ರೂಟ್ ಅಲ್ಲಿ ಹೋಗಬಹುದು ಅಂತ ಕೇಳಿದಾಗ, ರೋಮನ್ ರೈನ್ಸ್ ಈಗ ಎಷ್ಟು ದೊಡ್ಡ ಸ್ಟಾರ್ ಆಗಿದ್ದಾರೆ ಅಂದ್ರೆ ಅವರು ಡೈರೆಕ್ಟ್ ಆಗಿ ತನ್ನ ಶಾರ್ಟ್ಸ್ ಗಳನ್ನ ಕಾಲ್ ಮಾಡಬಹುದು. ಆ ರೀತಿ ದೊಡ್ಡ ಸ್ಟಾರ್ ಈಗ ರೋಮನ್ ರೈನ್ಸ್ ಅವರು ಆಗಿದ್ದಾರೆ. ಅಂಡ್ ಈಗ ನಮಗೆ ಬಿಟ್ಟಿದ್ದು ರೋಮನ್ ರೈನ್ಸ್ ಅವ್ರನ್ನ ನಾವು ಯಾವ ರೀತಿ ಬುಕ್ ಮಾಡ್ತೀವಿ ಅಂತ. ಏನೇ ಆಗ್ಲಿ, ಇವತ್ತು ವಾರ್ ಗೇಮ್ ನೋಡಿದ್ಮೇಲೆ ನಿಮ್ಗೂ ಕೂಡ ಗೊತ್ತಾಗಿರುತ್ತೆ, ಸಿಎಂ ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರ ಜೊತೆನೆ ರೋಮನ್ ರೈನ್ಸ್ ಅವರ ರಸಲ್ ಮೇನಿಯಾ ಡೈರೆಕ್ಷನ್ ಇರುತ್ತೆ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ನಮ್ಮ ಡೇವ್ ಮೆಲ್ಸನ್ ಅವರು ಹೇಳ್ದಂಗೆ ರೋಮನ್ ರೈನ್ಸ್ ಅವರು ರಸಲ್ ಮೇನಿಯಾದಲ್ಲಿ ಒಂದು ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡ್ತಾರೆ, ಮಿಸ್ ಆದ್ರೆ ಸಿಎಂ ಪಂಕ್ ಅವ್ರನ್ನ ಫೇಸ್ ಮಾಡ್ತಾರೆ. ಜಾಸ್ತಿ ಚಾನ್ಸ್ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವ್ರದ್ದೇ ಕಾಣಿಸ್ತಾ ಇದೆ ಈ ಬಾರಿಯ ರಸಲ್ ಮೇನಿಯಾ 42 ನ ನೈಟ್ 2 ನ ಮೈನ್ ಇವೆಂಟ್ ಗೆ. ಇದಾದ್ಮೇಲೆ ಸರ್ವೈವರ್ ಸೀರೀಸ್ ನ ಅಟೆಂಡೆನ್ಸ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಗೊತ್ತಿರಬಹುದು, ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು 46,000 ಆಡಿಯನ್ಸ್ ಬಂದು ಕೂತ್ಕೊಂಡು ಈ ಒಂದು ಶೋನ ನೋಡ್ತಾ ಇದ್ದೀರಾ ಅಂತ. ಅಂಡ್ ಡಬ್ಲ್ಯೂ ಅವರು ರೆಕಾರ್ಡ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ನಮ್ಮ ಟ್ರಿಪಲ್ ಎಚ್ ಅವರು ಅಫಿಷಿಯಲ್ ಆಗಿ ಟ್ವೀಟ್ ನ ಕೂಡ ಮಾಡಿ ತಿಳಿಸಿದ್ದಾರೆ, ಹೈಯೆಸ್ಟ್ ಸರ್ವೈವರ್ ಸೀರೀಸ್ ಗೇಟ್ ಓಪನ್ ಅಂತ. ಬಟ್ ಒರಿಜಿನಲ್ ಆಗಿ ಸೀಟಿಂಗ್ ಕೆಪಾಸಿಟಿ ಇದ್ದಿದ್ದೆ 44,000 ಅಂತಾನೆ ಹೇಳ್ಬಹುದು. ಸ್ವಲ್ಪ ನಂಬರ್ ನ ಜಾಸ್ತಿ ಮಾಡಿದ್ದಾರೆ. ಪ್ರತಿ ವರ್ಷನೂ ಕೂಡ 5,000 6,000 ನಂಬರ್ಸ್ ಗಳನ್ನ ಜಾಸ್ತಿ ಮಾಡೋರು. ಬಟ್ ಈ ವರ್ಷ ಕೇವಲ 2,000 ನಂಬರ್ಸ್ ನ ಜಾಸ್ತಿ
ಜಾಸ್ತಿ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಏನು ಮಾಡೋದಕ್ಕಾಗುತ್ತಿಲ್ಲ, ಏನೇ ಆಗಲಿ ಈ ಬಾರಿಯ ಸರ್ವೈವರ್ ಸೀರೀಸ್ ಆಲ್ ಟೈಮ್ ರೆಕಾರ್ಡ್ ನ ಆಡಿಯನ್ಸ್ ಅಲ್ಲಿ ಬ್ರೇಕ್ ಮಾಡಿದೆ ಅಂತಾನೆ ಹೇಳ್ಬಹುದು. ಇನ್ನ ನಮ್ಮ ಟ್ರಿಪಲ್ ಎಚ್ ಅವರು ಆ ಒಂದು ಪೋಸ್ಟ್ ಇವೆಂಟ್ ಅಲ್ಲಿ ಜಾನ್ ಸಿನಾ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ಮ್ಯಾಚ್ ಬಗ್ಗೆ ಮಾತಾಡಬೇಕಾದ್ರೆ ಇಡೀ ಕ್ರೌಡ್ ಹಿಂದೆಯಿಂದ ವಿ ವಾಂಟ್ ಎಡ್ಜ್ ಅನ್ನೋ ಒಂದು ಚಾಂಟ್ ನ ಮಾಡ್ತಾ ಇರುತ್ತೆ. ಅಂಡ್ ಅದನ್ನ ಕಂಪ್ಲೀಟ್ ಆಗಿ ನಮ್ಮ ಟ್ರಿಪಲ್ ಎಚ್ ಅವರು ಕೆಟ್ಟದಾಗಿ ಇಗ್ನೋರ್ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು. ನನಗಂತೂ ಗೊತ್ತಾಗ್ತಾ ಇರುತ್ತೆ ನಮ್ಮ ಟ್ರಿಪಲ್ ಎಚ್ ಅವರಿಗೆ ಕ್ರೌಡ್ ಚಾಂಟ್ ನ ಕೇಳೋದಕ್ಕೆ ಆಗ್ತಾ ಇಲ್ಲ ಅಂತ. ಆದ್ರೂ ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಕೇಳಿಸ್ಕೊಂಡು ಸುಮ್ಮನಿರ್ಲೇಬೇಕಾಯ್ತು. ಏನೇ ಆಗ್ಲಿ ಎಡ್ಜ್ ಬರೋದಿಲ್ಲ, ಯಾರು ಬರೋದಿಲ್ಲ. ಇನ್ನ ಡಿಸೆಂಬರ್ 13ನೇ ತಾರೀಕು ಒನ್ ಫೈನಲ್ ಮ್ಯಾಚ್ ಅಷ್ಟೇ ಉಳಿದಿರೋದು ಗುರು ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಗೆ. ಇನ್ನ ಕೇವಲ 13 ದಿನಗಳು ಮಾತ್ರ ಇರೋದು. ನಮ್ಮ ಹೀರೋನ ನಾವು ಕಡೆದಾಗಿ ರೆಸ್ಲಿಂಗ್ ಗೇರ್ ಅಲ್ಲಿ, ರೆಸ್ಲಿಂಗ್ ರಿಂಗ್ ಅಲ್ಲಿ ಆಸ್ ಎ ರೆಸ್ಲರ್ ನೋಡೋದಕ್ಕೆ ಸಾಧ್ಯ ಆಗೋದು ಡಿಸೆಂಬರ್ 13ನೇ ತಾರೀಕಿನ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಮಾತ್ರ. ಅಂಡ್ ನಮ್ಮ ಸ್ಟೆಫನಿ ಮೆಕ್ಮೆನ್ ಅವರು ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ, ಅವರು ಡಿಸೆಂಬರ್ 13ನೇ ತಾರೀಕಿನ ಆ ಒಂದು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನ ಹೋಸ್ಟ್ ಮಾಡ್ತಾ ಇದಾರಂತೆ. ಸೊ ಹೋಸ್ಟಿಗಾಗಿ ಡಬ್ಲ್ಯೂ ಅವರು ಸ್ಟೆಫನಿ ಮಿಕ್ಮೆನ್ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ಅದನ್ನ ಡಬ್ಲ್ಯೂ ಅವರು ನಾರ್ಮಲ್ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ರೀತಿ ಮಾಡೋದಿಲ್ಲ, ತುಂಬಾನೇ ದೊಡ್ಡದಾಗಿ ಪ್ಲಾನ್ ಮಾಡಿರುತ್ತೆ ಅಂತಾನೆ ಹೇಳ್ಬೇಕು. ಏನೋ ಅಣ್ಣ, ಕಾದ್ ನೋಡೋಣ ಗೈಸ್. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ, ಯಾಕಂದ್ರೆ ನಮ್ಮ ಚೈಲ್ಡ್ ಹುಡ್ ಹೀರೋ ಈಗ ತನ್ನ ಕರಿಯರ್ ನ ಎಂಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಆ ಮಿಸ್ಟರಿ ಮ್ಯಾನ್ ಯಾರು ಅನ್ನೋದ್ರ ಬಗ್ಗೆ. ಸ್ವಲ್ಪ ಜನ ಇನ್ನೂ ಕೂಡ ನೀವು ಅನ್ಕೊಂಡಿರಬಹುದು ಸತ್ ಫ್ರೀಕಿನ್ ರಾಲೆನ್ಸ್ ಅವರೇ ಗುರು ಅಂತ. ಅದಕ್ಕೆ ಸ್ವಲ್ಪ ಜನ ನನಗೂ ಕೂಡ ಮೆಸೇಜ್ ಮಾಡಿ ತಿಳಿಸ್ತಾ ಇದ್ದೀರಾ, ಬ್ರೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಬ್ರೋ, ಸೆತ್ ರಾಲೆನ್ಸ್ ಅವರಿಗೆ ಇಂಜುರಿ ಆಗುತ್ತೆ, ಮತ್ತೆ ಬರ್ತಾರೆ, ಮತ್ತೆ ಇಂಜುರಿ ಆಗುತ್ತೆ, ಈಗ ಮತ್ತೆ ಬಂದವರೇ ಏನು ಸ್ಟೋರಿಯಲ್ಲಿನೋ ಹಾಗೆ ಹೀಗೆ ಅಂತ. ಗೈಸ್ ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ, ಅದು ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಅಲ್ಲ. ನಿಜವಾಗ್ಲೂ ನಿಮಗೆ ಅನ್ಸುತ್ತಾ ಸೆತ್ ರಾಲೆನ್ಸ್ ಅವರು ಏನಾದರೂ ಡಬ್ಲ್ಯೂ ಅವರು ಖಂಡಿತವಾಗ್ಲೂ ಕೂಡ ಕರ್ಕೊಂಡು ಬಂದಿದ್ರೆ ಅವರು ಕರ್ಫ್ ಸ್ಟಾಂಪ್ ನ ಕನೆಕ್ಟ್ ಮಾಡಿ ಮಾಸ್ಕ್ ನ ತೆಗೆದಲೇ ಹೋಗೋರು ಅಂತ? ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ಸೆತ್ ರಾಲೆನ್ಸ್ ಅವರಿಗೆ ರಿಯಲ್ ಇಂಜುರಿ ಆಗಿದೆ ಅಂತಾನೆ ಹೇಳ್ಬಹುದು. ಅಂಡ್ ಇಂಟರ್ನೆಟ್ ಅಲ್ಲಿ ಸ್ಪೆಕ್ಯುಲೇಷನ್ಸ್ ಗಳು ಬರ್ತಿರೋ ಪ್ರಕಾರ ಸ್ವಲ್ಪ ಜನ ಕ್ರಿಸ್ ಜೆರಿಕೋ ಅಂತ ಇದ್ದಾರೆ, ಸ್ವಲ್ಪ ಜನ ಜಾನ್ ಮಾಕ್ಸ್ಲಿ ಅಂತ ಇದ್ದಾರೆ. ಅವ್ರು ಯಾರು ಅಲ್ಲ ಗಾಯ್ಸ್, ಆ ಸೂಪರ್ ಸ್ಟಾರ್ ಬೇರೆ ಯಾರು ಅಲ್ಲ, ನಮ್ಮ ಆಸ್ಟಿನ್ ಥಿಯರಿ. ನಿಮ್ಗೆ ಗೊತ್ತಿರಬಹುದು ವಿಷನ್ ಅಲ್ಲಿ ಆಸ್ಟಿನ್ ಥಿಯರಿ ಅವರು ಬರ್ತಾರೆ ಅಂತ ಆಗಿಂದನೂ ಕೂಡ ಸ್ಪೆಕ್ಯುಲೇಷನ್ಸ್ ಗಳು ಬರ್ತಾನೆ ಇತ್ತು. ಅಂಡ್ ಅಷ್ಟು ಸ್ಪೀಡ್ ಆಗಿ ಆ ಒಂದು ಕೇಜ್ ನ ಹತ್ತೋದಕ್ಕೆ ನಮ್ಮ ಆಸ್ಟಿನ್ ಥಿಯರಿ ಅವರ ಕೈಯಿಂದ ಮಾತ್ರ ಸಾಧ್ಯ. ಅಂಡ್ ಅವರ ಬಾಡಿ ಎಲ್ಲದನ್ನು ಕೂಡ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂತಾನೆ ಹೇಳ್ಬಹುದು. ಅವರು ಸೆತ್ ರಾಲೆನ್ಸ್ ಅವರ ರೀತಿ ಆಕ್ಟ್ ಮಾಡೋದಕ್ಕೆ ಕರ್ಫ್ ಸ್ಟಾಂಪ್ ನ ಕನೆಕ್ಟ್ ಮಾಡಿದ್ದಾರೆ. ಇನ್ ಮುಂದೆ ಆ ಒಂದು ಸ್ಟೋರಿಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಲಿಟ್ರಲಿ ಪಾಲಿಮಿನ್ ಅವ್ರಿಗೂ ಕೂಡ ಐಡಿಯಾ ಇರಲಿಲ್ವಂತೆ ಎಂಡಿಂಗ್ ಅಲ್ಲಿ ಆ ಒಂದು ಆಂಗಲ್ ನೋಡೋದಕ್ಕೆ ಸಿಗುತ್ತೆ ಅಂತ. ಪೋಸ್ಟ್ ಕಾನ್ಫರೆನ್ಸ್ ಅಲ್ಲಿ ನಮ್ಮ ಪಾಲಿಮಿನ್ ಅವರ ಬಳಿ ಪ್ರಶ್ನೆ ಕೇಳಲಾಗುತ್ತೆ, ಆ ಮಿಸ್ಟ್ರಿ ಮ್ಯಾನ್ ಯಾರು ಅಂತ. ಅದಕ್ಕೆ ನಮ್ಮ ಪಾಲಿಮಿನ್ ಅವರು ಹೇಳ್ತಾರೆ, ನನಗೂ ಕೂಡ ಗೊತ್ತಿಲ್ಲ ಅದು ಯಾರು ಅಂತ ಹೇಳ್ತಾ. ಏನೇ ಆಗಲಿ ಡಬ್ಲ್ಯೂ ಅವರು ಸಡನ್ ಆಗಿ ಆ ಒಂದು ಇವೆಂಟ್ ನ ಪ್ಲಾನ್ ಮಾಡ್ತು ಅಂತಾನೆ ಹೇಳ್ಬಹುದು. ನನ್ನ ಪ್ರಕಾರ ಅದು ಆಸ್ಟಿನ್ ಥಿಯರಿ. ಅಂಡ್ ಅದೇ ರೀತಿ ಅಪ್ಡೇಟ್ ಗಳು ಕೂಡ ಬರ್ತಾ ಇದೆ, ಆ ಮಿಸ್ಟ್ರಿ ಮ್ಯಾನ್, ಆ ಮಾಸ್ಕ್ ಮ್ಯಾನ್ ಬೇರೆ ಯಾರು ಅಲ್ಲ, ಆಸ್ಟಿನ್ ಥಿಯರಿ ಅಂತ. ಕಾದ್ ನೋಡೋಣ ಗೈಸ್, ಇನ್ ಮುಂದೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಮಂಡೇ ನೈಟ್ ಅಲ್ಲಿ ನೋಡಬೇಕು ಏನೇನಾಗುತ್ತೆ ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.